ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಮೇಘನಾ ಅಂತ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಶಿವಮೊಗ್ಗ. ಪ್ರಾಪರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಶಿಕಾರಿಪುರ, ಅ ವೆರಿ ಸ್ಮಾಲ್ ಟೌನ್. ಆ್ಯಂಡ್ ಎಸ್, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ ಆಲ್ ಸ್ಟಾರ್ಟೆಡ್ ಲೈಕ್ ಲೆಟ್ ಮೀ ಹ್ಯಾವ್ ಫನ್, ಆ್ಯಂಡ್ ಹಿಯರ್ ಐ ಆಮ್ having fun in my work, but let me have fun too. Yes, I am having fun. That the traveling time was not at all fun. So I want to start this with a story. ಒಬ್ಬ ಇರ್ತಾನೆ ಒಂದು ಹಳ್ಳಿಲಿ, ಅವನ ಹತ್ರ ಒಂದು ಚಿಕ್ಕದಾದ ಪಾರಿವಾಳ ಇರುತ್ತೆ. ಸೊ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಕಡು ಬಡವ ಕೂಡ ಆಗಿರ್ತಾನೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಒಂದ್ಸತಿ ರಾಜ ವಾಯು ವಿಹಾರಕ್ಕಂತ ಬಂದಿರ್ತಾನೆ. ವಾಯು ವಿಹಾರಕ್ಕೆ ಅಂತ ಬಂದಾಗ ಈ ಒಂದು ಪಾರಿವಾಳನ ನೋಡಿ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಸ್ವಚ್ಛಂದವಾಗಿ ಹಾರಾಡ್ತಾ ಇರುತ್ತೆ, ಹಾಗೇನೆ ತುಂಬಾ ಸುಂದರವಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಅವನಿಗೆ ಅನ್ಸುತ್ತೆ, ಈ ಒಂದು ಪಾರಿವಾಳ ನನಗೆ ಖುಷಿನ ಕೊಡ್ತಾ ಇದೆ, ಇದನ್ನ ನಾನು ಅರಮನೆಗೆ ಕರ್ಕೊಂಡು ಹೋದ್ರೆ ನಾನು ಇನ್ನ ಖುಷಿಯಾಗಿರ್ತೀನಿ ಅಂತ. ಬಡವನಿಗೆ ಅನಿವಾರ್ಯತೆ ಇತ್ತು ದುಡ್ಡಿದ್ದು. ಬಂದು ಕೇಳ್ತಾರೆ ರಾಜ, ಈ ಪಾರಿವಾಳನ ನನಗೆ ಕೊಡ್ತೀಯಾ ಅಂತ. ಆದ್ರೂ ಪ್ರೀತಿ ವಾತ್ಸಲ್ಯ ಬಾಂಧವ್ಯ ಇರುತ್ತೆ. ಅವನಿಗೆ ತುಂಬಾ ಕಷ್ಟ ಆಗತ್ತೆ, ಆದ್ರೆ ಅವನಿಗೆ ಅನಿವಾರ್ಯತೆ ಕೂಡ ಇದೆ ದುಡ್ಡಿಂದು. ಸೊ ದುಡ್ಡಿಸ್ಕೊಂಡು ಪಾರಿವಾಳನ ಕೊಡ್ತಾನೆ. ಪಾರಿವಾಳನ ಆ ರಾಜ ತಗೊಂಡು ಹೋಗ್ತಾನೆ ಅರಮನೆಗೆ. ಅಲ್ಲಿ ಭರ್ಜರಿ ಭೋಜನ ಪಾರಿವಾಳಕ್ಕೆ. ಏನೇನ್ ಬೇಕು ಪ್ರತಿಯೊಂದು ರೆಡಿಯಾಗಿ ಇಡ್ತಾ ಇದ್ರು, ಎಕ್ಸ್ಟ್ರಾ ಕೂಡ ಇಡ್ತಾ ಇದ್ರು. 3 ಹೊತ್ತಿಗೂ 3 ಹೊತ್ತು ಸೇರಿಸಿ ಊಟ ಮಾಡೋದು ಅಷ್ಟು ಇಡ್ತಾ ಇದ್ರು. ಸೊ ಏನಾಯ್ತು, ಸ್ವಲ್ಪ ದಿನಗಳಾದ್ಮೇಲೆ ತುಂಬಾ ಮಂಕಾಗೋಯ್ತು ಆ ಪಾರಿವಾಳ. ರಾಜನ್ ಗೊತ್ತಾಗ್ಲಿಲ್ಲ ಯಾಕಿದು ಇಷ್ಟೊಂದು ಮಂಕಾಗೋಯ್ತು ಅಂತ. ಸೊ ಏನೇನೆಲ್ಲ ಟ್ರೈ ಮಾಡ್ದ ಆ ರಾಜ ಅಂತ ಹೇಳಿದ್ರೆ, ಊರ್ನವ್ರಿಗೆಲ್ಲರಿಗೂ ಹೇಳ್ದ, ಈ ಒಂದು ಪಾರಿವಾಳನ ಯಾರು ಬಂದು ಖುಷಿ ಪಡಿಸ್ತಾರೋ ಅವ್ರಿಗೆ ನಾನು ಬಹುಮಾನ ಕೊಡ್ತೀನಿ ಅಂತ. ಪ್ರತಿಯೊಬ್ರು ಬಂದು ಟ್ರೈ ಮಾಡಿದ್ರು, ಆದ್ರೆ ಒಂದು ಮರದ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಪಾರಿವಾಳ. ಕೆಳಗ್ ಬರ್ತಾನೆ ಇಲ್ಲ, ಏನ್ ಮಾಡಿದ್ರು ಬರ್ತಾ ಇಲ್ಲ, ಎಷ್ಟು ಕೇಳಿದ್ರು ಬರ್ತಾನೆ ಇಲ್ಲ. ಯಾರು ಏನೇ ರಾಜ ಮೂಲೆಯಿಂದ ಎಲ್ರನ್ನೂ ಕರ್ಸ್ಬಿಟ್ಟು, ನೀವ್ ಏನ್ ಮಾಡ್ತೀರ ಗೊತ್ತಿಲ್ಲ, ಅದು ಹಾರಾಡ್ಬೇಕು, ಮುಂಚಿನ ತರ ಖುಷಿಯಾಗಿರ್ಬೇಕು ಅಂತ. ಸೊ ಯಾರ ಕೈಯಲ್ಲೂ ಆಗಲ್ಲ. ಕೊನೆಯದಾಗಿ ಆ ಪಾರಿವಾಳನ ಸಾಕಿರ್ತಾನಲ್ಲ ಬಡವ, ಅವನನ್ನ ಕರೆಸ್ತಾರೆ. ನೋಡು ಏನಾಯ್ತು ಈ ಪಾರಿವಾಳಕ್ಕೆ ಅಂತ. ಅವನ್ ಬಂದು ನೋಡ್ತಾನೆ, ಜಸ್ಟ್ ಅಬ್ಸರ್ವ್ ಮಾಡ್ತಾನೆ. ಒಂದು ಮರದ ಕೊಂಬೆ ಮೇಲೆ ಕೂತಿದೆ ಆ ಪಾರಿವಾಳ. ಅಂಡ್ ಸುತ್ತಮುತ್ತ ಮೃಷ್ಟಾನ ಭೋಜನ ಕೂಡ ಅಲ್ಲಿ ಎಲ್ಲ ರೆಡಿ ಇದೆ. ಬಿಕಾಸ್ ಯಾಕೋ ಎಲ್ಲೂ ಹಾರಾಡ್ತಾ ಇಲ್ಲ ಪಾರಿವಾಳ ಅಂತ ಹೇಳ್ಬಿಟ್ಟು ಊಟನೆಲ್ಲ ಅಲ್ಲೇ ಇಟ್ಟಿದ್ರು ರೆಡಿಯಾಗಿ. ಸೊ ಇವನೇನ್ ಮಾಡ್ತಾನೆ, ಒಂದು ಕಂದ್ಲಿಯನ್ನ ತಗೊಂಡು ಆ ಕೊಂಬೆ ಮೇಲೆ ಏನು ಕುಳಿತಿತ್ತು ಪಾರಿವಾಳ, ಆ ಕೊಂಬೆಯನ್ನ ಮುರಿತಾನೆ. ಆವಾಗ ಹಾರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ಏನೇ ಮಾಡಿದ್ರು ಹಾರಾಡಿರಲ್ಲ ಅದು. ಆ ಕೊಂಬೆನ ಮುರಿದ ತಕ್ಷಣ ಸಡನ್ ಆಗಿ ರಾಜನ್ ಶಾಕ್ ಆಗುತ್ತೆ, ಸಿಟ್ಟು ಕೂಡ ಬರುತ್ತೆ. ಕೊಂಬೆನ ಯಾಕೆ ಮುರಿತಿದ್ಯಾ, ಅದ್ರ ಪ್ರಾಣ ತೆಗಿಬೇಕು ಅಂತ ಅನ್ಕೊಂಡಿದ್ಯಾ ಅಂತ. ಬಟ್ ಅದು ಹಾರಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ರಾಜನ್ ತುಂಬಾ ಖುಷಿ ಆಗುತ್ತೆ ಆ ಪಕ್ಷಿ ಹಾರಾಡೋದನ್ನ ನೋಡಿ. ಸೊ ಏನಕ್ಕೆ ನಿಂಗೆ ಭಯ ಆಗ್ಲಿಲ್ವಾ, ಕೊಂಬೆನ ಮುರಿಬೇಕು ಅಂತಾನೆ ಯಾಕೆ ಅನಿಸ್ತು ಅಂತ. ಅವಾಗ ಅವನು ಹೇಳ್ತಾನೆ, ಏನಿಲ್ಲ, ಎಲ್ಲ ಇದ್ದ ಕಡೆನೆ ಸಿಗ್ತಾ ಇತ್ತು ಪ್ರತಿಯೊಂದು ಕೂಡ ಆ ಪಾರಿವಾಳಕ್ಕೆ. ಪಾರಿವಾಳದ ಕೆಲ್ಸಾನೇ ಸ್ವಚ್ಛಂದವಾಗಿ ಹಾರಾಡೋದು. ಆ ಹಾರಾಟವನ್ನೇ ಮರ್ತು ಹೋಗ್ಬಿಟ್ಟಿತ್ತು ಪಾಪ ಆ ಪಾರಿವಾಳ. ಯಾವಾಗ ತನ್ನ ಪ್ರಾಣಕ್ಕೆ ಕುತ್ತು ಬರ್ತಾ ಇದೆ, ನಾನು ಬೀಳ್ತಾ ಇದ್ದೀನಿ ಅಂತ ಗೊತ್ತಾಯ್ತು, ಅದರ ಜವಾಬ್ದಾರಿ ಗೊತ್ತಾಯ್ತು, ಹಾಗೆ ಅದರ ಕೆಲಸ ಏನು ಅಂತ ಗೊತ್ತಾಯ್ತು, ಆವಾಗ ಹಾರಾಡೋದಕ್ಕೆ ಸ್ಟಾರ್ಟ್ ಆಯ್ತು ಅಂತ. ಸೊ ಈ ಒಂದು ಸ್ಟೋರಿಯನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ನನಗೊಂದಿದೆ ಅಂತ ಗೊತ್ತಾಗೋದು ಕುತ್ತಿಗೆ ತನಕ ಬಂದಾಗ. ಅಲ್ಲಿ ತನಕ ಖಂಡಿತ ಯಾರಿಗೂ ಗೊತ್ತಾಗಲ್ಲ. ಅಯ್ಯೋ ನಾನು ಮುಳುಗ್ತಾ ಇದ್ದೀನಿ ಅಂತ ಅಂದಾಗೆ ಅವನಿಗೆ ಜಾಸ್ತಿ ಶಕ್ತಿ ಬರೋದು, ಜಾಸ್ತಿ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಾನೆ, ನನಗೇನೋ ಮಾಡ್ಬೇಕು ಇವಾಗ ನಾನು ಬದುಕೋದಕ್ಕೆ ಅಂತ. ಅಂಡ್ ಈ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ, ಐ ಮೇಡ್ ಅ ಚಾಯ್ಸ್ ಫ್ರಮ್ ಇಂಜಿನಿಯರಿಂಗ್ ಟು ಸೋಷಿಯಲ್ ಮೀಡಿಯಾ. ಅಂಡ್ ಇಟ್ ವಾಸಂಟ್ ಈಸಿ ಆಟ್ ಆಲ್, ಬಿಕಾಸ್ ಎಷ್ಟೋ ಲಕ್ಷ ಸುರಿದು ಮನೆಯವರೆಲ್ಲ ಇಂಜಿನಿಯರಿಂಗ್ ಮಾಡಿಸಿದ್ದಾರೆ. ಅಂಡ್ ನಾನು ಇದನ್ನ ಮಾಡಬಹುದಾ, ನಾನು ಚೂಸ್ ಮಾಡಿಬಿಟ್ಟಿದ್ದೀನಿ, ಮುಂದೆ ಹೇಗೆ ಬದುಕೋದು. ಸೊ ಪ್ರತಿಯೊಂದು ಸ್ಟೇಜಸ್ ಅಲ್ಲೂ ಕುತ್ತಿಗೆ ತನಕ ಬರ್ತಾ ಇತ್ತು. ಐ ಹ್ಯಾವ್ ಟು ಲೀವ್, ಮಾಡಲೇಬೇಕಾಗಿದೆ, ಬಂದಾಗ್ಬಿಟ್ಟಿದೆ ನಾನಿಲ್ಲಿ.
ಸೊ ಮುಳುಗಿದ್ರು ಎದ್ರು ಒಟ್ಟಿನಲ್ಲಿ ಕಷ್ಟ ಅಂತೂ ಪಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಬೈ ದ ವೇ, ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಮುಂದುವರಿದು ಆ್ಯಂಡ್ ಲಾಸ್ಟ್ ಪಾರ್ಟ್ ಏನು ಅಂತ ಹೇಳ್ತೀನಿ. ಸೊ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಸೊ ಅವಾಗಲೇ ಹೇಳಿದಾಗೆ ಲೆಟ್ ಮಿ ಹ್ಯಾವ್ ಫನ್ ಅನ್ನೋ ಥರ ಸ್ಟಾರ್ಟ್ ಆಗಿದ್ದು ವಿಡಿಯೋಸ್ಗಳನ್ನ ಮಾಡೋದಕ್ಕೆ. ಆಲ್ಸೋ ಲೆಟ್ ಮಿ ಶೋಕೇಸ್ ಮೈ ಸ್ಕಿಲ್ಸ್ ಅನ್ನೋದು ಒಂದು ಕಡೆ ಇತ್ತು. ಸೊ ಹಾಡೋದನ್ನ ಸ್ಟಾರ್ಟ್ ಮಾಡಿದೆ, ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕೆಲವೊಬ್ರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು, ಮಾತುಗಳನ್ನು ಕೂಡ ಅದ್ರ ಜೊತೆಗೆ ಸ್ಟಾರ್ಟ್ ಮಾಡಿದ್ದೆ. ನೀವು ನಮ್ಮ ಪೇಜ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ನಾವು ಹೋಗ್ತೀವೋ ಅದ್ರ ಸುತ್ತ ಯಾವ್ಯಾವ ಜಾಗ ಇರುತ್ತೆ ಅಥವಾ ಯಾವ್ಯಾವ ಫುಡ್ ಪ್ಲೇಸ್ ಇರುತ್ತೆ, ಎಕ್ಸ್ಪ್ಲೋರ್ ಮಾಡಿಕೊಂಡು ನೀವು ಕೂಡ ಎಕ್ಸ್ಪ್ಲೇನ್ ಮಾಡಬಹುದು ಆ್ಯಂಡ್ ನಿಮಗೂ ಕೂಡ ನಾವು ಒಂದು ಸ್ವಲ್ಪ ಪೇ ಮಾಡ್ತೀವಿ ಅಂತ ಬಂದರು. ಓಕೆ, ಈ ವಿಡಿಯೋ ಮೇಕಿಂಗ್ನ ನಾನು ಈ ಬಿಸ್ನೆಸ್ ಆಗು ಟರ್ನ್ ಮಾಡ್ಕೋಬಹುದು ಅಂತ ಆ ಪಾಯಿಂಟಲ್ಲಿ ಗೊತ್ತಾಯಿತು. ಇಟ್ ವಾಸ್ 2018. ಸೊ ಅಲ್ಲಿಂದ ಓಕೆ, ಬಿಸ್ನೆಸ್ ಅನ್ನೋದು ತಲೆಗೊಂಡು ಬಂತು. ಒಂದು ಕಡೆ ಇಂಜಿನಿಯರಿಂಗು, ಮತ್ತೊಂದು ಕಡೆ ಆಲ್ರೆಡಿ ಇಂಜಿನಿಯರಿಂಗ್ ಮುಗಿಸೋಕ್ಕಿಂತ ಮುಂಚೆನೆ ಬಂದಿದೆ ಕೈಯಲ್ಲಿ ದುಡ್ಡು. ಆಸೆ ಕೂಡ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ. ಈ ಕಡೆನೇ ಹೋಗು, ಈ ಕಡೆನೇ ಹೋಗು, ಯು ಆರ್ ಹ್ಯಾವಿಂಗ್ ಫನ್, ಸಿಗುತ್ತೆ ನಿಮಗೆ ಎಲ್ಲ ಅಂತ ಮನ್ಸು ಎಳೀತು. ಬಟ್ ಹೋಗ್ಬಿಟ್ಟೆ. ಅಲ್ಲಿ ಹೋಗಾದ್ಮೇಲೆ ಗೊತ್ತಾಯಿತು ಅಲ್ಲಿ ಎಂತೆಂತಹ ಕೂತ್ಗೆ ತನಕ ಬರೋ ಕಷ್ಟಗಳು ಇತ್ತು ಅಂತ. ಎನಿವೇಸ್, ಇಂಜಿನಿಯರಿಂಗ್ ಮುಗಿಯೋ ಟೈಮ್ ಬಂತು. ಅದಾದ್ಮೇಲೆ ಆ್ಯಕ್ಚುಲಿ ರಿಯಲ್ ಲೈಫ್ ಸ್ಟಾರ್ಟ್ ಆಗೋದಲ್ವಾ. ಬಿಕಾಸ್ ಅಲ್ಲಿ ತನಕ ಮನೆಯಿಂದ ದುಡ್ಡು ಕಳಿಸ್ತಾ ಇರ್ತಾರೆ ಖರ್ಚಿಗೆ, ಆರಾಮಾಗಿ ತಿನ್ಕೊಂಡು ಉಳ್ಕೊಂಡೆಲ್ಲ ಇರ್ಬೋದು. ಸೊ ಇಂಜಿನಿಯರಿಂಗ್ ಮುಗೀತು ಆ್ಯಂಡ್ ಓದೋದಕ್ಕೂ ಕೂಡ ಸ್ವಲ್ಪ ಸಾಲ ಗಿಲ ಎಲ್ಲ ಆಗಿರುತ್ತೆ ಪ್ರತಿಯೊಂದು ಮನೇಲೂ ಕೂಡ. ಆ್ಯಂಡ್ ಅದಾದ್ಮೇಲೆ ಎಲ್ಲೋ ಕೆಲ್ಸಕ್ಕೆ ಜಾಯ್ನ್ ಆಗ್ತಾಳೆ, ಆಮೇಲೆ ಅವಳೇ ಅದನ್ನ ಪೇ ಮಾಡ್ತಾಳೆ ಅಂತ ಕೂಡ ಮನೇಲಿ ಅನ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಬಟ್ ಬಾಯ್ಬಿಟ್ಟು ಅಂತೂ ಹೇಳಿರಲ್ಲ ಆಫ್ಕೋರ್ಸ್ ಪೇರೆಂಟ್ಸ್, ಏನೋ ಮಾಡೋಣ ಬಿಡು, ಮುಂದೆ ನೋಡೋಣ, ಅವಳು ಇಷ್ಟದಂಗೆ ಮಾಡ್ತಾಳೆ ಅಂತ. ಆ್ಯಂಡ್ ಮನೆಯವರು ಕೂಡ ತುಂಬ 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 ಸಪೋರ್ಟಿವ್ ಆಗಿದ್ರು. ಅಫ್ಕೋರ್ಸ್ ಒಂದು ಕಡೆ ಭಯ ಇದ್ದೇ ಇರುತ್ತೆ, ಏನಪ್ಪ ಹಿಂಗೆ ಕಂಪ್ಲೀಟ್ ಆಗಿ ಫೀಲ್ಡ್ ಚೇಂಜ್ ಆಗ್ತಾ ಇದೆ ಅಂತ. ಬಟ್ ದೇ ಬಿಲೀವ್ಡ್ ಇನ್ ಮೀ. ಸೊ ಹೀಗೆ ಬ್ಯಾಂಗ್ಳೂರಿಗೆ ಬಂದೆ. ನಾನು ಬೈ ದ ವೇ ಇಂಜಿನಿಯರಿಂಗ್ ಮಾಡಿದ್ದು ಬೆಳಗಾವಿಯಲ್ಲಿ. ಸೊ ಹುಟ್ಟಿದೆಲ್ಲ ಶಿವಮೊಗ್ಗ ಶಿಕಾರಿಪುರದಲ್ಲಾದ್ರೂ CET ಥ್ರೂ ಹೋಗಿ ಬೆಳಗಾವಿಲಿ ಇಂಜಿನಿಯರಿಂಗ್ ಮಾಡಿಬಿಟ್ಟು ಬೆಂಗಳೂರಿಗೆ ಬಂದೆ. ಸೊ ಬೆಂಗಳೂರು ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ನಮ್ಮೂರು ಮತ್ತು ಬೆಳಗಾವಿ. ಮೂರು ಒಂಥರ ಡಿಫ್ರೆಂಟ್ ಜಾಗ. ಫಸ್ಟ್ ನಾನು ಬೆಳಗಾವಿಗೆ ಅಡ್ಜಸ್ಟ್ ಆಗೋಕ್ಕೆ ಸಾಕಾಗಿ ಹೋಗಿತ್ತು. ಆ್ಯಂಡ್ ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ಯಪ್ಪ, ನಾನು ಯಾವ ದಾರಿ ಚೂಸ್ ಮಾಡಿಕೊಂಡೆ ಗುರು, ಬೇಕಿತ್ತ ನನಗೆ ಅಂತ ಎಲ್ಲ ತಲೆ ಚೆಚ್ಕೊಂಡಿದ್ದೆಲ್ಲ ದಿನಗಳಿತ್ತು. ಏನೋ ಇಂಟರ್ವ್ಯೂಸ್ ಅಟೆಂಡ್ ಮಾಡಿಬಿಡೋಣ ಅತ್ಲಾಗೆ, ಹೆಂಗೋ ಒಂದು 6.5 ಬಂದ್ಬಿಟ್ಟಿದೆ ಇಂಜಿನಿಯರಿಂಗಲ್ಲಿ, ಹೋಗೋಣ ಅಂತ ಹೇಳಿದ್ರೆ ಹಿಡಿತಾನೆ ತಪ್ಪು ಬಿಟ್ಟಿದೆ. ಅಲ್ಲ, ಇಂಜಿನಿಯರಿಂಗ್ ಮಾಡ್ಬೇಕಾದ್ರೇನೆ ನಮಗೆ ಹಿಡಿತಾ ಇರಲ್ಲ. ಆ್ಯಂಡ್ ಬಿಟ್ಟು ಈ ಕಡೆ ಬಂದ್ಬಿಟ್ಟು ನಾನು ಮತ್ತೆ ಆ ಕಡೆ ಹೋಗ್ತೀನಿ ಅಂತ ಅನ್ಕೊಂಡೆ ಒಂದು ಕ್ಷಣ. ಅದೇ ಕುತ್ತಿಗೆ ತನಕ ಬಂತಲ್ಲ, ವಾಪಸ್ ಇಲ್ಲೇ ಉಳ್ಕೊಂಡೆ. ಸೊ ಅದಾದ್ಮೇಲೆ ಓಕೆ, ಐ ಹ್ಯಾವ್ ಟು ಕನೆಕ್ಟ್ ವಿತ್ ದ ಪೀಪಲ್. ನಾವು ಇಲ್ಲಿ ಏನೇನು ಆಗ್ತಾರೆ, ಏನೇನು ಮಾಡಬೇಕು ಅಂತ ಸ್ವಲ್ಪ ಇಲ್ಲಿಯ ಜನರ ಜೊತೆ ಸೇರಿಕೊಂಡ್ರೆ ನನಗೆ ಇನ್ನೂ ಜಾಸ್ತಿ ಈಸಿ ಆಗಬಹುದು ದಾರಿ ಅಂತ ಅನಿಸ್ಬಿಟ್ಟು, ಹೇಗೋ ನನಗೆ ವಿಡಿಯೋಸ್ಗಳಿಗೆ ಕಾಮೆಂಟ್ಸ್ ಬರ್ತಾ ಇತ್ತು, ಚೆನ್ನಾಗಿ ಮಾತಾಡ್ತೀರಾ ಆ್ಯಂಡ್ ವಾಯ್ಸ್ ತುಂಬ ಚೆನ್ನಾಗಿದೆ ಬೈ ದ ವೇ. ಅಫ್ಕೋರ್ಸ್ ಹೌದಲ್ಲ. ಸೊ ಆಬ್ವಿಯಸ್ಲಿ ಎಲ್ಲರ ಕಾಮೆಂಟ್ಸ್ಗಳೇ ನನ್ನನ್ನು ಕೂಡ ಚೇಂಜ್ ಮಾಡೋದು, ಎಸ್ ಐ ಕ್ಯಾನ್ ಡೂ ಸಮಥಿಂಗ್ ಅಂತ. ಸೊ ಹಾಗಾಗಿ ವಾಯ್ಸ್ ಓವರ್ ಕ್ಲಾಸಸ್ಗಳಿದೆಯಾ ಅಂತ ಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ನಾಟ್ ಬಿಕಾಸ್ ಅದರಿಂದ ನನಗೆ ಅಪಾರ್ಚುನಿಟಿ ಸಿಗುತ್ತೆ ಅಂತ, ಐ ಹ್ಯಾವ್ ಟು ಟೆಲ್ ದಿಸ್, ಬಿಕಾಸ್ ಐ ಕ್ಯಾನ್ ಕನೆಕ್ಟ್ ವಿತ್ ದ ಪೀಪಲ್. ಹೆಂಗೆ ನಡೀತಾ ಇದೆ ಅಂತ ನೋಡ್ಕೋಬಹುದು ಅಂತ ಮಾತ್ರ ನಾನು ಕ್ಲಾಸಿಗೆ ಸೇರಿದೆ. ಆ್ಯಂಡ್ ಹೂವೆವರ್ ಆಸ್ಕ್ ಮೀನು, ಯಾವ ಥರ ಕ್ಲಾಸ್ ಸೇರ್ಕೊಂಡ್ರಿ, ಎಲ್ಲಿ ಕ್ಲಾಸ್ ಸೇರ್ಕೊಂಡ್ರಿ, ನಾನು ಹೇಳಲ್ಲ. ಬಿಕಾಸ್ ಆ ಕ್ಲಾಸ್ ತಗೊಳ್ಳೋರು 40,000, 50,000, 60,000 ಅಂತ ಇಸ್ಕೊಂತಾರೆ. ಆ್ಯಂಡ್ ನನಗೆ ಅವ್ರಗಳ ಹತ್ರ ದುಡ್ಡು ಅಷ್ಟೊಂದು ಖರ್ಚು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಾನು ಹೆಂಗೋ ಧೈರ್ಯ ಮಾಡಿಬಿಟ್ಟು ಹಾಕಿದೆ ಸುಮ್ಮನೆ ದುಡ್ಡನ್ನ. ಆ್ಯಂಡ್ ನಾನು ಹೆಂಗೆ ಧೈರ್ಯ ಮಾಡಿ ಅವ್ರಿಗೆ ಸಜೆಸ್ಟ್ ಮಾಡಲಿ, ಆಮೇಲೆ ಅವ್ರಿಗೇನಾದರೂ ಆದರೆ ನನಗೆ ಮನಸ್ಸಿಗೆ ನೋವಾಗುತ್ತೆ ಅಂದ್ಕೊಂಡು ನಾನು ಸಜೆಸ್ಟ್ ಮಾಡ್ತಿಲ್ಲ. ಸೊ ಐ ಆಲ್ಸೋ ಡಿಡ್ ದ್ಯಾಟ್ ಬಿಕಾಸ್ ಟು ಕನೆಕ್ಟ್ ವಿತ್ ದ ಪೀಪಲ್, ನಾಟ್ ಬಿಕಾಸ್ ದೇ ಎಕ್ಸಾಕ್ಟ್ಲಿ ಟೀಚ್ ಯು ವಾಟ್ ಯು ವಾಂಟ್, ಜಸ್ಟ್ ಬಿಕಾಸ್ ಅದರಲ್ಲಿ ಒಂದು ಸ್ವಲ್ಪ ಹೋಗಿ ಮುಳುಗಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಮಾತ್ರ ಕಲ್ತ್ಕೊಂಡೆ. ಸೊ ಅದಾದಮೇಲೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಡಬ್ಬಿಂಗ್ ಎಲ್ಲಾದರೂ ಚಾನ್ಸಸ್ ಸಿಗುತ್ತಾ ಅಂತ ಸ್ಟುಡಿಯೋಗಳಿಗೆ ನಾನೇ ಹೋಗಿ 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 ಕೇಳ್ತಾ ಇದ್ದೆ.
ಸೊ ಎಷ್ಟೊಂದು ಫ್ರೀಯಾಗಿ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಅನಿಸ್ತಾ ಇರುತ್ತೆ ಇದು ಎಷ್ಟೊಂದು ಸತಿ ನಾನು ಫ್ರೀಯಾಗಿ ಮಾಡ್ಕೊಟ್ಬಿಟ್ನಲ್ಲ ಅಂತ. ಆ್ಯಂಡ್ ಯಾವಾಗೆಲ್ಲ ನಾವು ಏನೇ ಫ್ರೀಯಾಗಿ ಕೆಲಸ ಮಾಡಿಕೊಟ್ಟಿದ್ರು ಆ್ಯಂಡ್ ಮತ್ತೊಂದು ಕಡೆ ಪರ್ಸನ್ ಇರ್ತಾರಲ್ಲ ಫ್ರೀಯಾಗಿ ಮಾಡಿಸ್ಕೊಂಡವರು, ಖಂಡಿತವಾಗಿ ಅವಳು ಬಿಡುಗರು ಮಾಡ್ಕೊಡ್ತಾಳೆ, ಅವನು ಮಾಡ್ಕೊಳ್ತಾಳೆ ಬಿಡು ಅಂದರೆ. ಆ್ಯಂಡ್ ಇದನ್ನ ಅಂತೂ ಕಲ್ತ್ಕೊಂಡ್ಬಿಟ್ಟೆ, ಏನೇ ಮಾಡಿದ್ರು ಏನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೊಂದು ವ್ಯಾಲ್ಯೂ ಇಟ್ಕೊಳ್ಳಿ ಅಂತ ಪ್ರತಿಯೊಬ್ರು ಕೇಳಿದ್ರು ಕೂಡ ಹೇಳ್ತಾ ಇರ್ತೀನಿ. ಆ್ಯಂಡ್ ಈ ಒಂದು ಲೈಫ್ ಜರ್ನಿಯಲ್ಲಿ ನಾನು 5 C's ನೋಡಿದೆ. ಒಂದು ಚಾಯ್ಸ್. ಐ ಮೇಡ್ ಅ ಚಾಯ್ಸ್ ಫ್ರಮ್ ಇಂಜಿನಿಯರಿಂಗ್ ಟು ದಿಸ್. ಅಫ್ಕೋರ್ಸ್ ಚಾಯ್ಸ್ ಅಂದ ತಕ್ಷಣ ಕಾನ್ಸಿಕ್ವೆನ್ಸಸ್ಗಳನ್ನು ನೋಡ್ಕೋಬೇಕಾಗುತ್ತೆ, ಏನೇನಾಗುತ್ತೆ ಏನು ಎತ್ತ ಅಂತ. ಆ್ಯಂಡ್ ಆ ಕಾನ್ಸಿಕ್ವೆನ್ಸಸ್ನ ಎದುರು ಮಾಡಿದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಚೂಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಟ್ ಫಸ್ಟ್ ಪಾಯಿಂಟ್ ಅಂತ ಹೇಳ್ತೀನಿ. ಬಿಕಾಸ್ ಕಾನ್ಫಿಡೆನ್ಸ್ ಇರಬೇಕು. ಅಲ್ಲ ಗುರು ಮಾಡೋದೋ ಬೇಡವೋ ಇದು ನಂಗೆ ಆಗುತ್ತೋ ಇಲ್ವೋ ಅಂತ ಡೌಟಲ್ಲಿ ಇದ್ಬಿಟ್ರೆ ಖಂಡಿತವಾಗಿ ಮುಂದುವರೆಯೋದು ಸ್ವಲ್ಪರ ಮಟ್ಟಿಗೆ ಕಷ್ಟ ಆಗಬಹುದು. ಬಟ್ ಆ ಒಂದು ಮೊಮೆಂಟಲ್ಲಿ ಎಸ್ ಐ ಕ್ಯಾನ್ ಡೂ ದಿಸ್ ಅಂತ ಬಂದರೆ ಮುಂದೆ ಕಾನ್ಸಿಕ್ವೆನ್ಸಸ್ ಅಲ್ಲಿ ಕುಗ್ಗೋದು ಸಹಜ. ಬಟ್ ಚೂಸ್ ಮಾಡಬೇಕಾದ್ರೇನೆ ಏನಾದರೂ ನೀವು ಕುಗ್ಗಿದ್ರೆ ಡೌಟಲ್ಲಿದ್ದರೆ ಐ ಡೋಂಟ್ ನೋ ಹೌ ಯು ಟೇಕ್ ದಿಸ್, ಇಟ್ಸ್ ಅ ಲಿಟಲ್ ಬಿಟ್ ಡಿಫಿಕಲ್ಟ್ ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟ್ ಸಿ ಈಸ್ ದ ಕಾಂಟೆಂಟ್. ವಾಟ್ ಕಾಂಟೆಂಟ್ am I gonna do? ಫಸ್ಟಿಗೆ ಏನೋ ಡ್ಯಾನ್ಸ್ ಮಾಡಿದೆ, ಹಾಡು ಹೇಳಿದೆ, ಮಾತಾಡಿದೆ, ಏನೋ ಒಟ್ನಲ್ಲಿ ಒಟ ಅಂತ ಮಾತಾಡ್ತಾ ಇದ್ದೆ, ಕಾಮೆಂಟ್ಸ್ ಬರ್ತಾ ಇತ್ತು. ಟು ಮೇಕ್ ಅ ಲೈಫ್ ಔಟ್ ಆಫ್ ಇಟ್, ವಾಟ್ ಕೈಂಡ್ ಆಫ್ ವಿಡಿಯೋಸ್ ಶುಡ್ ಐ ಡೂ ಅದನ್ನು ಡಿಸೈಡ್ ಮಾಡೋದು ತುಂಬ ಕಷ್ಟ ಆಯಿತು ಗುರು. ಫಸ್ಟು ನಾನು ಚೂಸ್ ಮಾಡ್ಕೊಂಡಿದ್ದು ಸರಿ ಫುಡ್ ಇಂಡಸ್ಟ್ರಿಗೆ ಹೋಗೋಣ ಅಂತ. ಅಲ್ಲ ಈಗ ಮತ್ತೆ ಮುಂಚೆ ಕೊರೋನಾಗಿನ್ನ ಮುಂಚೆ ಮಾಡಿದ್ದು ನಾನು. ಇವಾಗೆಲ್ಲ ಫುಲ್ ಮಾರ್ಕೆಟಲ್ಲಿ ಫುಲ್ ಫುಡ್ಡಿಂದೇ ಆಗೋಗ್ಬಿಟ್ಟಿದೆ. ನಾನು ಆವಾಗ ಮಾಡಿದ್ದು ಬೆಳಗಾವಿಯಲ್ಲಿ ಫುಡ್ ಬ್ಲಾಗಿಂಗ್ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಬೇರೆ ಬೇರೆ ಫುಡ್ ಪ್ಲೇಸಸ್ಗೆ ಹೋಗಿ ಎಕ್ಸ್ಪ್ಲೋರ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೇನೆ ಎಷ್ಟೊಂದು ರೆಸ್ಟೋರೆಂಟ್ಸ್ಗಳೆಲ್ಲ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು, ನಮ್ದು ಫುಡ್ ಐಟಮ್ಸ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡಿಕೊಡಿ, ಜನರಿಗೆ ವಿಡಿಯೋ ಮಾಡಿಕೊಡಿ ಅಂತ ಎಲ್ಲ ಕೇಳಿದ್ರು. ಅಲ್ಲಿ ಸ್ಟಾರ್ಟ್ ಆಯಿತು ಸೊ ಫುಡ್ ವ್ಲಾಗಿಂಗ್ ಅಂತ. ಸೊ ಫುಡ್ ವ್ಲಾಗಿಂಗ್ ಎಲ್ಲ ಆದಮೇಲೆ ಇಲ್ಲಿ ಬೆಂಗಳೂರು ಬಂದಮೇಲೆ ಇಲ್ಲಿ ಸಾಕಷ್ಟು ಜನ ಆಲ್ರೆಡಿ ಇದ್ದಾರೆ, ಯಾರು ನೋಡ್ತಾ ಇಲ್ಲ ನನ್ನ ವಿಡಿಯೋಸ್. ಇಲ್ಲಿ ಏನು ಮಾಡೋದು, ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸುತ್ತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಇದ್ಕೊಂಡು ಏನು ಮಾಡೋದು, ಮಾಡೋಕ್ಕಂತೂ ಕೆಲಸ ಇಲ್ಲ, ಮಾಡೋದೇ ವೀಡಿಯೋಸ್ ಚೂಸ್ ಮಾಡ್ಕೊಂಡಿದ್ದೀನಿ. ವೀಡಿಯೋಸ್ ಮಾಡೋಕ್ಕೆ ತಿರ್ಗಾಡಕ್ಕಾದ್ರೂ ಹೋಗೋಣ ಅಂತ ತಿರ್ಗಾಡಕ್ಕೆ ಹೋದೆ. ಸೊ ಟ್ರಾವೆಲ್ ವಿಡಿಯೋಸ್ ಮಾಡಬೇಕಾದ್ರೆ ಒಂದಂತೂ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟೆ. ಯಪ್ಪ, ಯಾವುದೇ ತರಹದ ರೂಟ್ಗಳನ್ನು, ಯಾವುದೇ ತರಹದ ಹಿಡನ್ ಪ್ಲೇಸಸ್ಗಳನ್ನು ನಿಜವಾಗ್ಲೂ ವಿಡಿಯೋ ಮಾಡಿದ್ರು ಕೂಡ ಎಕ್ಸ್ಪ್ಲೇನ್ ಮಾಡಬಾರ್ದು ಗುರು. ಹೋಗ್ಬಿಟ್ಟು ಅದ್ರ ನೆಕ್ಸ್ಟ್ ವೀಕು ಚಿಂದಿ ಚಿತ್ರಾನ್ನ ಮಾಡಿದ್ರು ಆ ಜಾಗನ. ಯಾಕೋ ಇದು ವರ್ಕೌಟ್ ಆಗ್ತಾ ಇಲ್ವಲ್ಲ ಟ್ರಾವೆಲ್ದು ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ನಾನು ಆ ಚಿಂದಿ ಚಿತ್ರಾನ್ನ ಮಾಡಿದ್ರು ಅಂತ ಹೇಳಿ ನೆಕ್ಸ್ಟ್ ಟೈಮಿಂದ ಏನು ಮಾಡಿದೆ, ಹೋಗ್ತಿದ್ದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹಿಡನ್ ಪ್ಲೇಸಸ್ಗಳಿಗೆ. ಬಟ್ ಹೇಳ್ತಾ ಇರಲಿಲ್ಲ ನಾನು ಹೆಂಗೆ ಹೋಗ್ಬೇಕಂದಿಗೆ ಅಂತ. ಅವಾಗ ಕಾಮೆಂಟ್ಸ್ ಬರೋಕ್ಕೆ, ಏನೋ ನೀನು ಹೇಳೋದೇ ಇಲ್ಲ ಅಂದಮೇಲೆ ನಾನು ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ, ಬಿಟ್ಬಿಡು ಅದ್ರಾಗೆ, ನಮಗೆ ಹೇಳೋದಾದ್ಮೇಲೆ ಇನ್ನೇನಕ್ಕೆ ಏನಕ್ಕೆ ಯೂಸ್ ನೀನು ಮಾಡಿಬಿಟ್ಟು, ಇಷ್ಟೆಲ್ಲ ನೆಗೆಟಿವ್ ಕಾಮೆಂಟ್ಸ್ ಬರೋದಕ್ಕೆ ಶುರು ಆಯಿತು. ದೆನ್ ಮತ್ತೇನು ಮಾಡೋದು, ನಡಿ ಶುರು ಹಚ್ಕೊ ಮಾತು, ಏನಾದರೂ ಇರಲಿ ಒಟ್ನಲ್ಲಿ ಮಾತನ್ನು ಶುರು ಮಾಡ್ಕೊ. ಆಮೇಲೆ ಅದು ಇದು ಯೂಟ್ಯೂಬ್ ಚಾನಲ್ಸ್ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ವಾಯ್ಸ್ ಓವರ್ಸ್ ಬೇಕಾ ಅಂತ ಕೇಳಿ ನಾನೇ ವಾಯ್ಸ್ ಓವರ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆಮೇಲೆ ಸ್ವಲ್ಪ ಹಿಡಿತ ಸಿಕ್ತು, ಓಕೆ ಮಾರ್ಕೆಟ್ ಗೊತ್ತಾಯಿತು ಅಂದಿದ ತಕ್ಷಣ ಸೊ ಸಿಕ್ತು. ಪೇಯಬಲ್ ಡಬ್ಬಿಂಗ್ಸ್ ಎಲ್ಲ ಸಿಕ್ತು ಆ್ಯಂಡ್ ವಾಯ್ಸ್ ಓವರ್ಸ್ ಎಲ್ಲ ಸಿಕ್ತು. ಅದಾದ್ಮೇಲೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ ವಿಡಿಯೋಸ್ಗಳನ್ನ ಮಾಡೋದು. ಆ್ಯಂಡ್ ಈಗ ಬರೀ ವಿಡಿಯೋಸ್ ಮಾಡಿಕೊಂಡು ಬರೀ ಅರ್ನ್ ಮಾಡ್ತಾ ಇದ್ದೀನಿ. ಬಾಕಿ ಟೈಮಲ್ಲೆಲ್ಲ ಏನು ಮಾಡ್ತೀನಿ, ಬಿಕಾಸ್ ಯಾವಾಗಲೂ ನಾವು ದಿನ ಕೆಲ್ಸಕ್ಕೆ ಹೋಗಲ್ಲ ಫ್ರೀಲಾನ್ಸರ್ಸ್ಗಳು. ಸೊ ಒಂದೊಂದು ದಿನ ಕೆಲಸ ಇರುತ್ತೆ, ಇನ್ನು 10 ದಿನ ಕೆಲಸ ಇರಲ್ಲ. ಸೊ ಆ ಟೈಮಿಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸೈಕಾಲಜಿ ಮಾಡೋಣ ಅಂತ ಅಂದ್ಕೊಂಡೆ. ಇದು ನಿಜವಾಗ್ಲೂ ಏನಕ್ಕೆ ಬಂತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಏನೋ ಮಾತಾಡ್ತೀನಿ, ಮಾತಾಡೋಕ್ಕೆ ಏನೋ ಹೆಲ್ಪ್ ಆಗ್ಬೋದೇನೋ ನೋಡೋಣ ಅತ್ಲಾಗೆ ಅಂತ ಸೈಕಾಲಜಿ ಮಾಡೋಣ ಅಂತ ಎಲ್ಲ ಕಾಲೇಜಸ್ಗಳನ್ನು ಹುಡ್ಕೋಕೆ ಶುರು ಮಾಡಿದೆ. ರಾಮೇಲ್ ಇದೆಯಾ ಸೈಕಾಲಜಿ? ಮತ್ತೇನಾದರೂ ಮನ್ಸು ಚೇಂಜ್ ಮಾಡಿದ್ರೆ ಬರ್ತೀನಿ ಇಲ್ಲಿಗೆ. ಓಕೆ,
ಸೊ ಸೈಕಾಲಜಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ, ಸರ್ಚ್ ಮಾಡ್ತಾ ಇದ್ದೆ ಯಾವ ಕಾಲೇಜು ಏನು ಎತ್ತ ಅಂತ. ಆವಾಗ ನನಗೊಂದು ಮೆಸೇಜ್ ಬಂತು ಇನ್ಸ್ಟಾಗ್ರಾಮಲ್ಲಿ, ಮಿರ್ಚಿ ಅಫಿಷಿಯಲ್ಸ್ ಕಡೆಯಿಂದ, ರೇಡಿಯೋ ಮಿರ್ಚಿ ಅಫಿಷಿಯಲ್ಸ್ ಕಡೆಯಿಂದ. ಸೊ ಹಾಗಾಗಿ ಅಲ್ಲಿ ಹೋಗಿ ಲೆಟ್ಸ್ ಗಿವ್ ಅ ಟ್ರೈ ಅಂತ ಹೋಗಿ ನಾನು ಇಂಟರ್ವ್ಯೂ ಕೊಟ್ಟೆ ಆ್ಯಂಡ್ ಐ ವಾಸ್ ಸೆಲೆಕ್ಟೆಡ್. ಆ್ಯಂಡ್ ಐ ವಾಸ್ ಸೆಲೆಕ್ಟೆಡ್ ದೇರ್ ಬಿಕಾಸ್ ಅವರು ಆಲ್ರೆಡಿ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ನನ್ನ ವಿಡಿಯೋಸ್ಗಳನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡ್ಬಿಟ್ಟು. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಇಟ್ಸ್ ಲೈಕ್ ಪಾಸಿಟಿವ್ ನೆಗೆಟಿವ್ ಎರಡು ಅಂತಲೂ ಹೇಳ್ಬೋದು, ದೆವ್ವ ದೇವರು ಎರಡು ಅಂತಲೂ ಹೇಳ್ಬಹುದು. ಸೊ ಅದನ್ನು ನಾವು ಹೇಗೆ ತಗೊಳ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ತುಂಬ ಕಮ್ಮಿ ಸಮಯ ಇರೋದ್ರಿಂದ ಲಾಸ್ಟಿಗೆ ಒಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಇವಾಗ ಇಷ್ಟು ಜನ ಎಲ್ಲ ಇರ್ತಾರೆ ಅಂತ ರೆಡಿಯಾಗಿ ಬಂದೆ, ಎಷ್ಟು ಜನ ನೋಡ್ತಿರ್ತಾರೆ ನನ್ನನ್ನು ಅಂತ. ಹಾಗೇನೆ ಏನಾದರೂ ನಾನು ಫಂಕ್ಷನಿಗೆ ಹೋಗ್ಬೇಕು, ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ. ಸ್ವಲ್ಪ ಕಾಜಲ್ ಗೀಜಲ್ ಜಾಸ್ತಿ ಹಾಕ್ಕೊಂಡು, ಇಯರಿಂಗ್ ಜುಮ್ಕಾಸ್ ಎಲ್ಲ ಹಾಕ್ಕೊಂಡು. ಅದೇ ನನ್ನ ಮದುವೆಗಾದ್ರೆ ಒಂದು ತಿಂಗಳಿಂದಾನೇ ಪ್ರಿಪೇರ್ ಮಾಡ್ತೀನಿ ನಾನು ಏನೇನು ಹಾಕೋಬೇಕು ಅಂತ. ಇನ್ನೂ ಸ್ವಲ್ಪ ಜಾಸ್ತಿನೇ ಅಲಂಕಾರ ಎಲ್ಲ ಆಗುತ್ತೆ. ಅದೇ ಮನೇಲಿ ಒಬ್ಬಳೇ ಇದ್ರೆ ಪೈಜಾಮಾಸು ಟೀ ಶರ್ಟ್ ಹಾಕೊಂಡು ಬಿದ್ದಿರ್ತೀನಿ, ಯಾರು ಏನು ನೋಡೋಣ ಅಂತ. ಸೊ ಸೋಷಿಯಲ್ ಮೀಡಿಯಾ ರಿಯಾಲಿಟಿ ಕೂಡ ಅದೇ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಿಕಾಸ್ ವಿ ನೋ ಆಲ್ ದೋಸ್ ಪೀಪಲ್ ಆರ್ ವಾಚಿಂಗ್ ಅಸ್. ಮದುವೆ ಮನೆಗೆ 1,000-2,000 ಜನ ಬಂದು ನೋಡ್ತಾರೆ ಗುರು, ಅದಕ್ಕೇನೆ ಆ ರೇಂಜಿಗೆ ರೆಡಿ ಆಗ್ತೀನಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಅಫ್ಕೋರ್ಸ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿರೋದನ್ನೇ ತೋರಿಸ್ತಾರೆ. ಎಷ್ಟೊಂದು ಕಣ್ಣೀರು ಹಾಕಿರೋ ಕಥೆಗಳು ಅಥವಾ ಬೇಜಾರಾಗಿರೋ ಕಥೆಗಳನ್ನ ಯಾರೂ ಹಾಕೋದಿಲ್ಲ, ಖುಷಿ ಖುಷಿಯಾಗಿರೋ ಕಥೆಗಳನ್ನೇ ಹಾಕ್ತಾರೆ. ಆ್ಯಂಡ್ ಪ್ಲೀಸ್ ಅದನ್ನ ನೋಡ್ಬಿಟ್ಟು ಅವ್ರ ಲೈಫ್ ಚೆನ್ನಾಗಿದೆ, ಇವ್ರ ಲೈಫ್ ಚೆನ್ನಾಗಿದೆ, ಅವ್ರ ಲೈಫ್ ಚೆನ್ನಾಗಿದೆ ಅಂದ್ಕೊಂಡು ಕೊರಗೋದಕ್ಕಿಂತ ಇಟ್ಸ್ ರಿಯಾಲಿಟಿ ಗೈಸ್. ಅಷ್ಟು 1,000 ಜನ ನೋಡ್ತಿದ್ದಾರೆ ಅನ್ನೋದು ಚೆನ್ನಾಗಿರೋದೇ ಹಾಕ್ತಾರೆ. ನಾನು ಅಷ್ಟೇ ಚೆನ್ನಾಗಿರೋದೇ ಹಾಕೋದು. ನಾನು ದುಃಖ ಆಗಿದ್ದ ದಿನಗಳನ್ನ ನಂಗೆ ದುಃಖ ಆಗೋಯ್ತು ಅಂತ ಹಾಕಲ್ಲ, ಬಟ್ ಹ್ಯಾಪಿ ಡೇಸ್ನ ಹಾಕ್ತೀನಿ. ಸೊ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.